ನಮಸ್ಕಾರ ಗೆಳೆಯರೇ, ನಾನೀಗ ಇದ್ದೀನಿ ಸೌತ್ ಕೊರಿಯಾದ ಸಿಯೋಲ್ನಲ್ಲಿದ್ದೀನಿ. ನನ್ನ 82ನೇ ದೇಶ. ಸೊ ಇಲ್ಲಿಗೆ ಬರಲಿಕ್ಕೆ ನಾನು ವೀಸಾ ತೊಗೊಂಡಿಲ್ಲ, ವೀಸಾ ಇಲ್ಲದೆ ನಾನು ಬಂದಿರೋದು. ಹೇಗೆ ಅಂದರೆ ನಿಮ್ಗೆ ಇಲ್ಲಿ ಟ್ರಾನ್ಸಿಟ್ ವೀಸಾ ಸಿಗುತ್ತೆ 30 ದಿನಕ್ಕೆ. ಅದು ಸ್ವಲ್ಪ ಶ್ರಮಕರ, ನಿಮಗೆ ಆಶ್ಚರ್ಯ ಆಗ್ಬೋದು ಹೇಗೆ ಅದಂತೂ ಸಾಧ್ಯ ಆಗುತ್ತೆ. ಇಂಡಿಯನ್ಸ್ ಅವರಿಗೆ ಯಾವುದೇ 3ನೇ ಕಂಟ್ರಿಗೆ ಹೋಗ್ಬೇಕಂದ್ರೆ, ಯಾವುದೇ 3ನೇ ಕಂಟ್ರಿ ಅಲ್ಲ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಕೆನಡಾ, USA, ಶೆಂಗನ್ ಜಾಗಗಳಿಗೆ ಹೋಗಬೇಕು ಅಂದರೆ ನಿಮಗೆ ಟ್ರಾನ್ಸಿಟ್ ಮಾಡ್ಬೋದು ಸೌತ್ ಕೊರಿಯಾ ಮುಖಾಂತರ. ನಿಮಗೆ ವೀಸಾ ಬೇಕಾಗಿಲ್ಲ 30 ದಿನ ತನಕ. ಆದರೆ ಕಂಡೀಷನ್ಸ್ ಇದೆ, ಕೆಲವು ಕಂಡೀಷನ್ಸು, ಅದು ನೀವು ತಪ್ಪದೆ ನೀವು ಅದನ್ನ ಸರಿಪಡಿಸ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಸ್ಟ್ಯಾಂಪ್ಡ್ ವೀಸಾ ಬೇಕು. ಯಾವುದಕ್ಕೆಲ್ಲ ಅಂದರೆ ನ್ಯೂಜಿಲ್ಯಾಂಡಿಗೆ, ಕೆನಡಾಗೆ, US ಮತ್ತು ಶೆಂಗನ್ ಇವಿಷ್ಟು ಜಾಗಕ್ಕೆ ನಿಮಗೆ ಸ್ಟ್ಯಾಂಪ್ಡ್ ವೀಸಾ ಬೇಕಾಗುತ್ತೆ. ಅದು ವ್ಯಾಲಿಡ್ ಆಗಿರಬೇಕು, ಅಂದರೆ ಮಾತ್ರ ನಿಮಗೆ ಸೌತ್ ಕೊರಿಯಾ ಮುಖಾಂತರ ನೀವು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅದು ಮಾತ್ರ ಅಲ್ಲ, ಅಲ್ಲಿಗೆ ನೀವು ಸೌತ್ ಕೊರಿಯಾಗೆ ಬಂದು 30 ದಿನದೊಳಗೆ ನೀವು ಆನ್ವರ್ಡ್ ಜರ್ನಿ ಆ ದೇಶಗಳಿಗೆ ಫ್ಲೈಟ್ ಟಿಕೆಟು ನೀವು ಕೊಂಡ್ಕೊಳ್ಬೇಕಾಗತ್ತೆ. ಮೊದಲೇ ಇಲ್ಲಿ ಬರೋಕ್ಕಿಂತ ಮುಂಚೆನೇ ತಗೋಬೇಕಾಗತ್ತೆ. ಆ ಫ್ಲೈಟ್ ಟಿಕೆಟು ಡೈರೆಕ್ಟ್ ಆಗಿರಬೇಕು, ಎಲ್ಲೇ ಕನೆಕ್ಟಿಂಗ್ ಇರಬಾರ್ದು. ಅದಕ್ಕೆ ಡೈರೆಕ್ಟ್ ನೀವು ಈಗ US ವೀಸಾ ಇದ್ದರೆ ನೀವು ಸೌತ್ ಕೊರಿಯಾದಿಂದ ಯಾವುದೇ ಸಿಟಿಯಿಂದ ನಿಮಗೆ ಯಾವುದೇ ಅಮೇರಿಕನ್ ಸಿಟಿಗೆ ನೀವು ಡೈರೆಕ್ಟಾಗಿ ಫ್ಲೈಟ್ ತೊಗೋಬೇಕು. ಅದು ವಯಾ ಅಬುದಾಬಿ ಆ ಥರ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಥರ ಇಷ್ಟು ಕಂಟ್ರಿದು ನಿಮಗೆ ಸ್ಟ್ಯಾಂಪ್ ಬೇಕು. ಆಸ್ಟ್ರೇಲಿಯಾದ ಮಾತ್ರ ನಿಮಗೆ ಈ ವೀಸಾ ಇದ್ದರೆ ನಡೀತದೆ. ಸೊ ಅದು ಏರ್ಪೋರ್ಟಲ್ಲಿ ಸುಮಾರು ಜನ ಗೊತ್ತಿರಲ್ಲ. ನನಗೆ ತುಂಬ ಗೊಂದಲವಾಯಿತು. ಎಲ್ಲಿ ಕೊಲಾಲಂಪುರಲ್ಲಿ 2 ತಾಸು ತೊಗೊಂಡ್ರು ಗೆಳೆಯರೆ. 2 ತಾಸು ತೊಗೊಂಡ್ರು. ಅವ್ರಿಗೆ ಹೇಳಿ ಅರ್ಥ ಮಾಡಿ ಲಾಸ್ಟಿಗೆ ಅವ್ರ ವೆಬ್ಸೈಟಲ್ಲಿ ತೋರಿಸಿ ಆಮೇಲೆ ಅವರು ಇಮಿಗ್ರೇಷನ್ ಅಂತ ಕನ್ಫರ್ಮ್ ಮಾಡಿ ನನ್ನ ಟಿಕೆಟ್ಸ್ ಎಲ್ಲ ಕನ್ಫರ್ಮ್ ಮಾಡಿ ಆಮೇಲೆ ಅಷ್ಟೇ ನನಗೆ ಬೋರ್ಡಿಂಗ್ ಪಾಸ್ ಕೊಟ್ಟರು. ಅದರಿಂದ ನೀವು ಬರಬೇಕಾದ್ರೂ ಅಷ್ಟೇ ಭಾಳ ಜಾಗ್ರತೆಯಿಂದ ಇರಿ, ಯಾಕಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ವೀಸಾ ಫ್ರೀಯಾಗಿ ಬರ್ಬೋದು. ಇಮಿಗ್ರೇಷನಲ್ಲಿ ನಿಮ್ಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಮತ್ತು ವೀಸಾ ಒಂದು ಸ್ಟಿಕ್ಕರನ್ನು ಅಂಟಿಸ್ತಾರೆ ನಿಮ್ಮ ಇದಕ್ಕೆ. ಸೊ ಹಾಗೆ ನೀವು ಸೌತ್ ಕೊರಿಯಾನ 30 ದಿನ, ಬಟ್ ನೀವು ಆ ಬರೋ ದಿನ ಡೇಟ್ನ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೋಸ್ಕರ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಆ ಡೇಟ್ ಯಾವ ಡೇಟಿಗೆ ನೀವು ನಿಮ್ಮ ಆನ್ಬೋರ್ಡ್ ಜರ್ನಿ ಇರುತ್ತೆ ಮತ್ತೊಂದು ಕಂಟ್ರಿಗೆ, ಸೊ ಆ ಡೇಟಲ್ಲಿ ನೀವು ಇಲ್ಲಿಂದ ಇದು ಮಾಡ್ಬೇಕಂತ. ಅದಕ್ಕೆ ನೀವು ಆಲೋಚನೆ ಮಾಡಿ ಎಷ್ಟು ದಿನ ಬೇಕು ಅಂತ. ನಿಮಗೆ 30 ದಿನದಲ್ಲಿ ಯಾವ ಬೇಕಾದ್ರೆ ನಿಮಗೆ ಅದು ಫ್ಲೈಟ್ ಟಿಕೆಟು ನಿಮ್ಗೆ ಬುಕ್ ಮಾಡ್ಕೋಬೋದು. 5 ದಿನ, 10 ದಿನ, 15 ದಿನ, 20 ದಿನಕ್ಕೆ ಬುಕ್ ಮಾಡ್ಕೋಬೋದು. ನಾನು ಆಗಸ್ಟ್ 6ಕ್ಕೆ ಬುಕ್ ಮಾಡಿದ್ದೇನೆ, 10 ದಿನ ಇಲ್ಲಿರ್ತೇನೆ. ಸೊ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್, ಸಾಕಷ್ಟು ಸುದ್ದಿಗಳನ್ನು ನಾನು ಇಲ್ಲಿಂದ ವಿಡಿಯೋ ಮುಖಾಂತರ ಕೊಡುವ ಅಂತ ಇದ್ದೀನಿ. ಸೊ ಎಲ್ಲರೂ ತಪ್ಪದೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಸಪೋರ್ಟ್ ಇದ್ದರೆ ನಾವು ಮುಂದೆ ಹೋಗಲಿದ್ದೇವರು. ಹಾಗಂತ ಹೇಳಿಸ್ತಾ ಈ ಚೊಕ್ಕವಾದ ವೀಸಾ ಬಗ್ಗೆ, ಸೌತ್ ಕೊರಿಯಾ ವೀಸಾ ಬಗ್ಗೆ ವಿಡಿಯೋ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕಾಣ್ಬೋದು ಅತ್ಯಂತವಾದ ನಿಮಗೆ ಬೇಕಾದ ಇನ್ಫಾರ್ಮೇಷನ್, ಸುದ್ದಿಗಳನ್ನು ನಾನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ನಿಮ್ಮೆಲ್ಲ ಸಹಕಾರ, ಅದರಿಂದ ನೀವೆಲ್ಲರೂ ಸಹಕಾರ ಮಾಡಬೇಕು. ಸಹಕಾರ ಹೇಗೆ ಅಂತ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.